ನೀವ್ ಯಾಕೆ ಇಷ್ಟ ಚೆನ್ನಾಗಿದ್ದೀರಾ? ಓ ಮೈ ಗಾಡ್, ಇದನ್ನ ನಿಜ ಅನ್ಕೊಂಡು ನಗ್ತಾ ಇದೀರಲ್ಲ ಯಾಕೆ? ರಾಜ್ಕುಮಾರ್ ಬಿಟ್ರೆ ಫಿಲಂ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬೋದು ನಮ್ ಗಿಲ್ಲಿ ಮಾತ್ರ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತ್ ಹೇಳ್ರಿ. ಇದ್ಯಾರು ₹1 ಕಳ್ಸೋರಲ್ಲ. ರೆಡ್ ಕಲರ್ ಸ್ಯಾರಿ ಹಿಡ್ಕೊಂಡು ಗ್ರೀನ್ ಕಲರ್ ಬಳೆ ಹಾಕೊಂಡು ಸಾಯಂಕಾಲ 6 ಗಂಟೆಗೆ ಮಿಸ್ ಮಾಡಿದ್ರೆ ಅರ್ಶನ ಕುಂಕುಮಕ್ಕೆ ಬಂದ್ಬಿಡು ಮಚ್ಚ. ಅಂದ್ರೆ ನೀವು 8ನೇ ನಂಬರ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವಾಗ ಯಶ್ ಅವ್ರದ್ದು ಕೂಡ 8ನೇ ನಂಬರು. ಅವರು ಕೂಡ ಸಾಕಷ್ಟು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಅನುಭವಿಸಿದ್ರು, ಈಗ ಪೀಕ್ ಅಲ್ಲಿ ಇದಾರೆ. ಅವ್ರು ಟಾಕ್ಸಿಕ್ ಮೂವಿ ಬರ್ತಿದೆ, ರಾಮಾಯಣ ಮೂವಿ ಬರ್ತಿದೆ. ಸೊ ಹಿಂಗದ್ದಾಗ ಅದು ಅವ್ರಿಗೆ ಸಕ್ಸಸ್ ಅಲ್ವಾ? ನೀವ್ ಹೆಂಗ್ ಹೇಳ್ತೀರಾ ಅವ್ರು ತುಂಬಾ ಕಷ್ಟ ಪಡ್ತಾರೆ ಜೀವನದಲ್ಲಿ? ಹೇಳಿ. ನೇಮ್ ನಂಬರ್ ಯಶ್ ಅವ್ರ 10 ಬರುತ್ತೆ, ಅವ್ರ ಡೇಟ್ ಆಫ್ ಬರ್ತ್ 8 ಬರುತ್ತೆ. ಅವ್ರ ಮದುವೆ ಡೇಟ್ 6ನೇ ತಾರೀಕು ಇರ್ಬೋದು, 100% 6 ಏನೋ ಇರ್ಬೋದು. ಕೂತ್ಗಳಲ್ಲಿ ನೋಡಿದ್ರೆ ಅವ್ರ ಸಿನಿಮಾ ಬರ್ತಾ ಇರೋಂಥ ಸಿನಿಮಾ ಮತ್ತೆ ರೀಟೇಕ್ ಶೂಟಿಂಗ್ ಮಾಡ್ತಿದ್ದಾರೆ, ಸಿನಿಮಾ ಮುಂದಕ್ಕೆ ಹೋಗ್ತಾ ಇದೆ. ಮತ್ತೆ ಎಲ್ಲೋ ಒಂಥರ 50-50 ಇದೆ. ಪ್ರೋಮೋ ಬಿಟ್ಟಾಗ ಒಂದು ವೈಬ್ರೇಷನ್ ಆಗ್ತಾ ಹೋಗ್ತಾ ಇದೆ. ಸರ್ಕಲ್ ಅಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಗೊತ್ತೋ? 2 ಸೈಡ್ಸ್ ಇರುತ್ತೆ. ಮಹಾ ಕಲಾವಿದ ಪಂಡಿತರಾದ ವಿನಯ್ ಐನ್ಸ್ಟೈನ್ ಅವರು ಮೊನ್ನೆ ಹೇಳಿದ್ರು ನಂಗೆ ಔಟ್ ಸೈಡ್ ಇನ್ ಸೈಡ್ 2 ಸೈಡ್ ಇರುತ್ತೆ. ಅದು ತಪ್ಪು. ಆಕ್ಚುಲಿ 5 ಸೈಡ್ ಇರುತ್ತೆ. 5 ಸೈಡ್ ಇರುತ್ತೆ. ಅದ್ಯಾವ್ದು? ಔಟ್ ಸೈಡ್, ಇನ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್. 4 ಆಯ್ತು. ಮತ್ತೆ ಇನ್ನೊಂದ್ ಸೈಡ್ ಯಾವ್ದು? ಸೈಡ್ ಬೈ ಸೈಡ್. ಅದೆಲ್ಲ ಬಿಡಪ್ಪ. ಸರ್ಕಲ್ ಇನ್ ಸೈಡ್ ಏನಿರುತ್ತೆ? ಏನಾರು ಒಂದು ವಸ್ತು ಇಕ್ಕರೆ ವಸ್ತು ಇರುತ್ತೆ. ಸರ್ಕಲ್ ಔಟ್ ಸೈಡ್ ಏನಿರುತ್ತೆ? ನಮ್ ಮನೆ ಇರುತ್ತೆ. ಅದಕ್ಕೆ ನಾನೇನ್ ಮಾಡ್ಲಿ? ನಾವು ಲಕ್ಷ್ಮೀ ಹಬ್ಬ ಮಾಡ್ತಾ ಇದೀವಿ. ನೀವು ಒಂದ್ ಕೆಂಪು ಕಲರ್ ಸೀರೆ ಉಟ್ಕೊಂಡು ಒಂದ್ ಮಳೆಗೆ ಮುಡ್ಕೊಂಡು ಕೈಗೊಂದ್ ಹಸಿರು ಕಲರ್ ಬಳೆ ಹಾಕೊಂಡು ಅರ್ಶನ ಕುಂಕುಮ ಬಂದ್ಬಿಡು, ಮಿಸ್ ಮಾಡಬೇಡ. ಸರ್ ಹೇಗ ಕೂಡ ಇರ್ಲಿ, ಅವರು ಹೇಗಂದ್ರೆ ಅವರು ನನ್ನ ಹಾಗೇನೆ ಸೇಮ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂದ್ರೆ ನಮ್ಮ ರಾಶಿ ಕೂಡ ಸೇಮೆ. ಮಿಥುನ ರಾಶಿ, ಆಂಧ್ರ ನಕ್ಷತ್ರ. ಏನಂದೆ? ಇನ್ನೊಂದ್ಸಲ ರಾಶಿ ಆಂಧ್ರ ನಕ್ಷತ್ರ. ಯಾವ ಕನ್ನಡನ ಇದು? ವಾಟ್ ಬ್ರೋ? ಏನಯ್ಯ ಆ ಬ್ರೇಕ್ ಹಿಡಿದ್ಬಿಟ್ಟು ಆ ಸ್ಲಿಪ್ ಆಗಿ ಬಿದೋಗ್ಬಿಟ್ರೆ ಬೆಲ್ಲರು ಗಾಡಿ ತೊಗೊಂಡ್ಬಿಟ್ಟು ಬ್ರೇಕ್ ಹಾಕಿದೆ. ಏನ್ ಅದನ್ನೇ ಒಂದು ದೊಡ್ಡ ನ್ಯೂಸಾ ನಿಮ್ಗೆ? ಆರಾಮ ಇನ್ನಂಡಿಕ ಅವರು ಕೊಂಗ ಅಮುಕು ಡುಮ್ಮುಕು ಆಮೇಲೆ ಡುಮ್ಮಾಲ್ ಮಂಜ. ಅಯ್ಯ, ನಿನಗೆ ಯಾವ ಮನಿಯಾಳ ಐಡಿಯಾ ಕೊಟ್ಟಪ್ಪ? ಎಲ್ಲಾರು ಎಂಗಲೋಡ ಅಕೌಂಟ್ ಫಾಲೋ பண்ணங்க ಬಿಡ್ತೀನಿ. ಅಲ್ಲ ಸರ್, ಅಂದ್ರೆ ನಿಮ್ ಪ್ರಕಾರ ಈಗ ಮೀಸೆ ಬಿಟ್ಟವರೆಲ್ಲ ವೀರಪ್ಪ, ಕೂದಲು ಬಿಟ್ಟವರೆಲ್ಲ ಗೌತಮ್ ಅವರಪ್ಪ. ಅದ್ಯಾರು ಗೌತಮ್? ಯಾರು? ನನ್ ಮಗ ಸರ್. ನೀವೇ ಒಂದೆರಡು ಪ್ರಶ್ನೆ ಕೇಳಿ ನನ್ಗೆ ನೋಡೋಣ. ನೀವ್ ಯಾಕೆ ಇಷ್ಟ ಚೆನ್ನಾಗಿದ್ದೀರಾ? ಓ ಮೈ ಗಾಡ್, ಇದನ್ನ ನಿಜ ಅನ್ಕೊಂಡು ನಗ್ತಾ ಇದೀರಲ್ಲ ಯಾಕೆ? ಮಜಾ ನಹೀ ಆ ರಹಾ ಹೈ. ಇರೋ ಮನೆ ಕೆಲ ಹೆಸರುಗಳು ಬಿಟ್ಟಾಗ ತಪ್ಪಾಗುತ್ತೆ. ನೀನು ಐ ಲವ್ ಯು. ವಾ ಏನ್ ಕಂಠ ಇಡ್ಲಾ ನಿನ್ನ ಕಣ್ಣಿಗೆ ಕತೆ ಬೆಣ್ಣಿ ಹರಿಬಾ ಕೊಳಿಸೆಂಟ. ಯಾರೇ ನೀನೆ ಛತ್ರಿ, ನಾನು ಕಾಣ ದೂರ ಬಿಟ್ರಿ. ಗಿತ್ರಿ ಅಂದ್ರೆ ನಿನ್ ಮಕ್ಕಳಿಗೆ ಹಾಕ್ತೀನಿ ಕತ್ರಿ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತ್ ಹೇಳ್ರಿ. ಕುಡ್ಸಲ್ರಿ? ಮನುಷ್ಯ ಇದ್ರಿ, ದಾನ ಇದ್ರಿ. ಆರಾಮ? ಫುಲ್ ಆರಾಮದಿವಿ ಹೇಳಪ್ಪ ಹರಾಮಿ. ಏನ್ ಸಮಾಚಾರ?
ಅಮ್ಮಗು ಡುಮ್ಮಗು ಆಮೇಲೆ ಡುಮ್ಮಾಲ್. ಅರ್ಥನೇ ಗೊತ್ತಿಲ್ಲದೆ ಅಮ್ಮುಕು ಡುಮುಕು ಅಂತ ಅನ್ನೋದೊಂದು ಬಿಟ್ರೆ ನಿನ್ನ ಹತ್ರ ಏನೋ ಟ್ಯಾಲೆಂಟ್ ಏನ ಕಣನೆ. ಡುಬಾಕೋ ಕಾಸ್ಟ್ಯೂಮ್ ಯಾಕೆ ದುಡ್ಡು ವೇಸ್ಟ್ ಮಾಡಿದೆ? ನಿನಗ್ ಸೂಟ್ ಆಗೋದೊಂದು ಕಾಸ್ಟ್ಯೂಮ್ ತೋರಿಸ್ತೀನಿ ನೋಡು. ಇದನ್ನ ಮಣ್ಣು ಅಂತೀವಿ. ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ, ಮಣ್ಣೆ. ಒಂದ್ ಗುಂಡಿ ತೊಡ್ಬಿಟ್ಟು ಎದೆ ಮೇಲೆ ಹಾಕಬಿಡು. ಎಲ್ಲಾರು ಕೇಳ್ತಾ ಇದ್ದೀರಾ, ನಿನಗೂ ಅದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕೊಡು. ಹಲೋ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ಯು. ಮತ್ತೆ ಸಾಯಂಕಾಲ ಮಿಸ್ ಮಾಡಿದ್ರ ನಮ್ಮ ಹತ್ರನೇ ಆಟ್ಗಳು. ಶಿಷ್ಯ ಹೆವಿ ಕಿಲಾಡಿ ಆಗ್ಬಿಟ್ಟವನೆ, ಪರವಾಗಿಲ್ಲ ಮೆಸೇಜ್ ಕಳ್ಸೋಣ. ಮೆಸೇಜ್ ನಾನ್ ನೋಡೋದೇ ಇಲ್ಲ. ಶಿಷ್ಯ ಮೆಸೇಜ್ ನೋಡ್ತಾ ಇಲ್ಲ. ಛೇ, ಈ ವರ್ಷ ಮಿಸ್ ಆಗ್ಬಿಟ್ನಲ್ಲ. ಪೇಮೆಂಟ್ ಬಂತು ಅನ್ಸುತ್ತೆ. ಅಜ್ಜಿ ಇವತ್ತು ಒಬ್ನೇ ಫುಲ್ ಪಾರ್ಟಿ ಮಾಡ್ತೀನಿ. ಇದ್ಯಾರು ₹1 ಕಳ್ಸೋರಲ್ಲ. ರೆಡ್ ಕಲರ್ ಸ್ಯಾರಿ ಹಿಡ್ಕೊಂಡು ಗ್ರೀನ್ ಕಲರ್ ಬಳೆ ಹಾಕೊಂಡು ಸಾಯಂಕಾಲ 6 ಗಂಟೆಗೆ ಮಿಸ್ ಮಾಡಿದ್ರೆ ಅರ್ಶನ ಕುಂಕುಮಕ್ಕೆ ಬಂದ್ಬಿಡು ಮಚ್ಚ. 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಬಿಡಲ್ಲ ಗುರು ನಮ್ಮನ್ನ. ಬ್ಯಾಗು ಇಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಇಡಿ. ರಾಜ್ಕುಮಾರ್ ಬಿಟ್ರೆ ಫಿಲಂ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬೋದು ನಮ್ ಗಿಲ್ಲಿ ಮಾತ್ರ. ₹10 ಮೇಡಮ್, ₹10 ವಿಮಾಲ್ ಫೈನಲ್ಗೆಲ್ಲ. ₹10 ವಿಮಾಲ್ ಗಿಲ್ಲಿಗೆಲ್ಲ ಫೈನಲ್. ಸೂಪರ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ, ಶೀತಲವಾದಂತೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು?